ನಮ್ಮ ಭಾರತದ ಒಂದು ಕೈ ಮುರಿದಂಗಾಗಿದೆ. ದೇಶ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಬಹಳ ಪ್ರಮುಖವಾದ ಕಾರಣ ಆದಂಥ ಒಬ್ಬ ಮಹಾನ್ ವ್ಯಕ್ತಿಯವರು. ಈ ದಿನ ಈ ದೇಶ ಕಂಡ ಒಬ್ಬ ಅಪ್ಪಟ ಪ್ರಾಮಾಣಿಕ, ನಿಷ್ಠಾವಂತ ಮತ್ತು ಈ ದೇಶವನ್ನು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಎಲ್ಲ ಬಡವರಿಗೆ ಮತ್ತು ಮಧ್ಯಮ ವರ್ಗದ ಜನಗಳು ಅವರ ಎಲ್ಲ ಆರ್ಥಿಕ ಸೌಲಭ್ಯಗಳು ತಲುಪಿಸ್ಬೇಕು ಅಂತೇಳಿ ಒಂದು ಹೊಸ ಕಾನ್ಸೆಪ್ಟನ್ನು ಈ ನಾಡಿಗೆ ಪರಿಚಯ ಮಾಡಿಕೊಟ್ಟಂಥ ಒಬ್ಬ ಧೀಮಂತ ರಾಜಕಾರಣಿಯಾಗಿದ್ದರು ಮನಮೋಹನ್ ಸಿಂಗ್. ಅವರು 1990ರಲ್ಲಿ ಈ ದೇಶಕ್ಕೆ ಜಾಗತೀಕರಣ ಅಂತ ಏನು ಬಂತು ಅದಕ್ಕೆ ಅಡಿಗಲ್ಲನ್ನು ಹಾಕದಂಥ ಅತ್ಯಂತ ಐತಿಹಾಸಿಕವಾದ ನಿರ್ಧಾರ ತಗೊಂಡಂಥ ಒಬ್ಬ ವ್ಯಕ್ತಿ ಪಿ ವಿ ನರಸಿಂಹರಾವ್. ಮತ್ತು ಅವರು ಇಬ್ಬರು ಕೂಡ ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ದರು ಮತ್ತು ಇವರ ಆ ಸಂದರ್ಭದಲ್ಲಿ ಅರ್ಥ ಮಂತ್ರಿ ಆದಂಥ ಸಂದರ್ಭದಲ್ಲಿ ಈ ದೇಶಕ್ಕೆ ಒಂದು ಹೊಸ ದಿಕ್ಕು ದೆಸೆಯನ್ನು ತೋರಿಸ್ತಂಥವ್ರು. ಆ ಸಂದರ್ಭದಲ್ಲಿ ದೇಶ ಆರ್ಥಿಕ ಸ್ಥಿತಿ ಭಾಳ ಕೆಟ್ಟದಾಗಿತ್ತು. ಅಂಥ ಸಂದರ್ಭದಲ್ಲಿ ಈ ದೇಶಕ್ಕೆ ಒಂದು ಹೊಸ ಆರ್ಥಿಕ ವ್ಯವಸ್ಥೆಯನ್ನು ರೂಪಿಸಿ ಈ ದೇಶ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಬಹಳ ಪ್ರಮುಖವಾದ ಕಾರಣ ಆದಂಥ ಒಬ್ಬ ಮಹಾನ್ ವ್ಯಕ್ತಿಯವರು. ಅವರ ವೈಯಕ್ತಿಕ ಜೀವನ ಹೇಗೋ ಹಾಗೂ ಮತ್ತು ಸಾರ್ವಜನಿಕ ಜೀವನವೂ ಕೂಡ ಅಷ್ಟೇ ಪರಿಶುದ್ಧವಾಗಿ ಇಟ್ಟುಕೊಂಡು ಬಾಳಿ ಬದುಕದಂಥ ಒಬ್ಬ ಧೀಮಂತ ರಾಜಕಾರಣಿಯವರು. ಒಬ್ಬ ಅರ್ಥಶಾಸ್ತ್ರಜ್ಞರಾಗಿ ಅವರು ಕೊಟ್ಟಂಥ ಕೊಡುಗೆ ಇದೆಲ್ಲ ಅಪಾರವಾದಂಥ ಕೊಡುಗೆ. ಅದು ಅವರು ಅನೇಕ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು, ಒಂದು ಆಧಾರ್ ಕಾರ್ಡ್ ಇರ್ಬೋದು ಮತ್ತು ನರೇಗಾ ಯೋಜನೆ ಇರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳು ರೂವಾರಿ ಅವರು ಆ್ಯಕ್ಚುಲಿ ಅಂದರೆ ಬಡವ್ರಿಗೋಸ್ಕರ ಶ್ರಮಿಸಿದಂಥ ಒಬ್ಬ ಧೀಮಂತ ರಾಜಕಾರಣಿ. ಅವರು ಧೀಮಂತ ರಾಜಕಾರಣಿನೂ ಹೌದು, ಒಳ್ಳೆಯ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರು ಕೂಡ ಹೌದು. ಹಾಗಾಗಿ ಈ ಸಂದರ್ಭದಲ್ಲಿ ಅಂಥ ಧೀಮಂತ ಒಬ್ಬ ಅರ್ಥಶಾಸ್ತ್ರಜ್ಞನನ್ನು ಮತ್ತು ಒಬ್ಬ ಧೀಮಂತ ಪ್ರಧಾನಿಯನ್ನು ಕಳ್ಕೊಂಡಂಥ ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ದೇಶ ಅಂತ ಒಬ್ಬ ಅಪ್ರತಿಮ ರಾಜಕಾರಣಿಯನ್ನು ಮತ್ತು ಅರ್ಥಶಾಸ್ತ್ರವನ್ನು ಕಳ್ಕೊಂಡಂಥ ಒಂದು ಸಂದರ್ಭ. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಬಯಸ್ತೀನಿ. ಧನ್ಯವಾದಗಳು. ದಿವಂಗತ ಮನಮೋಹನ್ ಸಿಂಗ್ ಅವರು ಒಳ್ಳೆ ಆರ್ಥಿಕ ತಜ್ಞರಾಗಿದ್ದರು. ಅವರ ಇದ್ದಾಗ ಪ್ರಧಾನಮಂತ್ರಿ ಆಗಿದ್ದಾಗ ನಮ್ಮ ಭಾರತ ದೇಶದಲ್ಲಿ ಒಳ್ಳೆಯ ಆಡಳಿತ ಇತ್ತು. ಅದು ಬಿಟ್ಟರೆ ಇವಾಗ ಮೋದಿದೇ ಆಡಳಿತ ಇರೋದು. ಒಳ್ಳೆಯ ಫೈನಾನ್ಸಿಯಲ್ ಇದು ನಡೀತಾ ಇತ್ತು. ಒಳ್ಳೆಯ ಆರ್ಥಿಕ ತಜ್ಞರಾಗಿದ್ದರು. ಅದ್ರ ಬಗ್ಗೆ ನಾವು ಮಾತಾಡೋ ಗೋಜೆ ಇಲ್ಲ. ದಿವಂಗತ ಇದ್ದಾರೆ. ಇವಾಗ ಒಂದು ನಮ್ಮ ಭಾರತದ ಒಂದು ಕೈ ಮುರಿದಂಗಾಗಿದೆ ಅಷ್ಟೇ. ಉತ್ತಮ ಅರ್ಥಶಾಸ್ತ್ರಜ್ಞ ಅಂತ ಅಂದರೆ ಅವರು ನಮ್ಮ ಇಂಡಿಯಾದ ಫೈನಾನ್ಸ್ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ರು. ಮತ್ತು 2 ಬಾರಿ ಪ್ರಧಾನಮಂತ್ರಿಯಾಗಿ ಒಳ್ಳೆಯ ಕಾರ್ಯನಿರ್ವಹಿಸಿದ್ದಾರೆ. ಮತ್ತು ಅವರು ಯಾವುದೇ ರಾಜಕೀಯ ಒತ್ತಡದಲ್ಲಿ ಅವರು ಇರಲಿಲ್ಲ. ಅಷ್ಟು ಅವರು ಪ್ರಮುಖವಾದ ವ್ಯಕ್ತಿ. ಆಮೇಲೆ ನಮ್ಮ ಪ್ರಪ್ರಥಮ ಹೇಳಬೇಕು ಅಂದರೆ RBI ಗವರ್ನರ್ ಆಗಿದ್ದರು. ಅದು ನಮಗೊಂದು ಹೆಮ್ಮೆಯ ವಿಷಯ. ನಮ್ಮ ಭಾರತ ದೇಶದಲ್ಲಿ ಎಲ್ಲ ದೇಶದವರ ಜೊತೆಗೆ ತುಂಬ ಆತ್ಮೀಯ ಆಗಿ ಸ್ನೇಹಿತರಾಗಿ ನಮ್ಮ ಮನಮೋಹನ್ ಸಿಂಗ್ ಸರ್ ಅವರು ಇದ್ದರು. ಅವರು ಇವತ್ತು ನಿನ್ನೆ ರಾತ್ರಿ ನಾನು ಸಂಜೆ 6 ಗಂಟೆಗೆ ನನಗೆ ವಿಷಯ ಗೊತ್ತಾಯಿತು, ಏಮ್ಸ್ಗೆ ಅಡ್ಮಿಟ್ ಆಗಿದ್ದಾರೆ ಅಂತ. ಅದು 92 ವರ್ಷ, ಸಹಜ ಕಾಯಿಲೆಗಳು ಇರ್ತವೆ ವಯಸ್ಸಾದ ಮೇಲೆ. ಬಟ್ ದುಃಖ ಆಗುತ್ತೆ. ನಮ್ಮ ಮನಮೋಹನ್ ಸಿಂಗ್ ಸರ್ ಅವರು ಇಹಲೋಕ ತ್ಯಜಿಸಿರುವುದು ತುಂಬ ನೋವಾಗ್ತಾಯಿದೆ ನಮ್ಮ ಭಾರತ ದೇಶಕ್ಕೆ. ಭಾರತ ರಾಷ್ಟ್ರದ ಒಬ್ಬ ಮಹಾನ್ ವ್ಯಕ್ತಿ, ರಾಷ್ಟ್ರದ 13ನೇ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮನಮೋಹನ್ ಸಿಂಗ್ರವರು ಇವತ್ತು ನಿಧನ ಆಗಿರೋ ಪ್ರಯುಕ್ತ ದೇಶ ಒಬ್ಬ ಅಪ್ರತಿಮ ರಾಜಕಾರಣಿಯನ್ನು ಕಳ್ಕೊಂಡಿದೆ ಅಂತ ಹೇಳ್ಬೋದು. ಭಾರತ ಕಂಡಂತಹ ಪ್ರಧಾನಮಂತ್ರಿಗಳಲ್ಲಿ ಸುಮಾರು 2 ದಶಕಗಳ ಕಾಲ 2004ರಿಂದ 2014ರವರೆಗೆ ಭಾರತದ ಪ್ರಧಾನಮಂತ್ರಿಯಾಗಿ ರಾಷ್ಟ್ರದ ರಾಜಕಾರಣವನ್ನು ಮುನ್ನಡೆಸಿದಂಥ ಕೀರ್ತಿ ಇವ್ರಿಗೆ ಸಲ್ಲುತ್ತೆ ಅಂತ ಹೇಳ್ಬೋದು. 1991ರಲ್ಲಿ ಬಂದಂಥ ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ ಭಾರತ ರಾಷ್ಟ್ರಕ್ಕೆ ಬರಬೇಕಾದ್ರೆ ಇವರು ಅಂದಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರಸಿಂಹರಾವ್ರವರ ಮಂತ್ರಿಮಂಡಲದಲ್ಲಿ ಹಣಕಾಸು ಮಂತ್ರಿಯಾಗಿ ನಮ್ಮ ದೇಶಕ್ಕೆ ಪರಿಚಯ ಮಾಡ್ತಾರೆ. ಅಲ್ಲಿಂದ ಇಲ್ಲಿನ ತನಕ ಕೂಡ ಭಾರತ ರಾಷ್ಟ್ರದಲ್ಲಿ ಆರ್ಥಿಕವಾಗಿ ಬೆಳೀತಾ ಇರತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇವರು ಮೊಟ್ಟ ಮೊದಲ ಬಾರಿಗೆ ಇವರು ಜನನ ಆಗಿರ್ತಕ್ಕಂಥದ್ದು ಇಂದಿನ ಪಾಕಿಸ್ತಾನದಲ್ಲಿ ಇವರು ಜನನ ಆಗಿರುತ್ತೆ. ನಂತರ ಭಾರತ ರಾಷ್ಟ್ರದಲ್ಲಿ ಇವರು ತಮ್ಮ ಪಂಜಾಬಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪಡೆದಿರ್ತಾರೆ. ಭಾರತದ
RBI ಗವರ್ನರ್ ಆಗಿರ್ತಾರೆ ಹಾಗೂ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದಂತಹ ಮಹಾನ್ ವ್ಯಕ್ತಿ. ಇವರಿಗೆ ಪದ್ಮಭೂಷಣ ಪದ್ಮಶ್ರೀ ಪ್ರಶಸ್ತಿಗಳನ್ನು ಕೊಟ್ಟಿರ್ತಾರೆ. ಮುಖ್ಯವಾಗಿ ಭಾರತ ರಾಷ್ಟ್ರದಲ್ಲಿ ಆರ್ಥಿಕ ಚಿಂತನೆ ಒಂದು ದಿಕ್ಕು ಬೆಳವಣಿಗೆ ಆಗಬೇಕು ಅಂತಂದರೆ ಇವರ ಪ್ರಯತ್ನ ನಿಜಕ್ಕೂ ಸಾರ್ಥಕ ಅಂತ ಹೇಳ್ಬೋದು. ರಾಷ್ಟ್ರದಲ್ಲಿ ಇವತ್ತು ಶೋಕಾಚರಣೆಯ ಪ್ರಯುಕ್ತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಕೊಳ್ತಾ ಅವರಿಗೆ ನಮ್ಮ ದೇಶ ಸ್ಮರಿಸ್ತಾ ಇದೆ ಅಂತಲೂ ಸಹ ಹೇಳ್ಬೋದು. ಭಾರತದ ಮಾಜಿ ಪ್ರಧಾನಿ ಮಂತ್ರಿ ಒಳ್ಳೆ ಎಜುಕೇಷನ್ ಮಾಡಿದರು, ಒಳ್ಳೆ ಕಡೆ ಇದ್ದರು, ಒಳ್ಳೆ ಆರ್ಥಿಕ ತಜ್ಞರು ಮತ್ತು ಫೈನಾನ್ಷಿಯಲಿ ಒಂದು ಸಲ ಇದು ಮಾಡಿದ್ರು ಅಂಥದ್ದು ಸೆಕ್ರೆಟ್ರಿ ಆಗಿದ್ದರು. ಇದೆಲ್ಲ ಒಳ್ಳೆ ಕಾಂಗ್ರೆಸ್ಸಲ್ಲಿ ಒಳ್ಳೆ ಲೀಡ್ರಾಗಿ ಒಳ್ಳೆ ಇದನ್ನು ಮಾಡಿದ್ರು. ಮತ್ತು ಒಳ್ಳೆ ಕಡೆ ಬಂದರು, ಅಮೇರಿಕಾದಲ್ಲೆಲ್ಲ ಬಂದರು, 10 ವರ್ಷ ಪ್ರಧಾನಿಯಾಗಿದ್ದರು, ವಿದೇಶ ಆಗಿದ್ದರು. ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಪ್ರಯತ್ನ ಮಾಡ್ತೀವಿ.